ಹಲೋ ಹಾಯ್ ಸ್ನೇಹಿತರೆ. ಸೊ ಮನೆ ಕಡೆ ಹೊಂಟ್ವಿ. ಇವತ್ತು ಏಮ್ಸ್ ಹಾಸ್ಪಿಟಲ್ ಪೂರಾ ಮುಗೀತು ನಮ್ಮ ಮನೆ ಬರ. ಸೊ ಮತ್ತು ಶುಕ್ರವಾರ ಬರಬೇಕು. ಶುಕ್ರವಾರ ತನಕ ಮತ್ತೆ ಕಾಯ್ಬೇಕು. ಸೊ ಇವತ್ತು ಕೊಟ್ಟಿರೋ ಏನು ಇದು ಐತಲ್ಲ ರಿಪೋರ್ಟು ಶುಕ್ರವಾರ ಬರ್ತೈತಿ. ಸೊ ಶುಕ್ರವಾರ ಬಂದು ಮತ್ತೆ ತೋರಿಸ್ಬೇಕು. ಮತ್ತೆ ವಿದ್ಯೆ ಹೆಂಗಿತ್ತು ಇವತ್ತಿನ ಎಕ್ಸ್ಪೀರಿಯನ್ಸ್? ಜಾಸ್ತಿ ಬೀಡ್ ಇತ್ತು, ನೀವು ಬಂದ್ರೆ ಅಂತ ಜಲ್ದಿ ಆಯ್ತು. ಮತ್ತೆ ಮರೆ ಆದ್ರೂ ಒಳಗ ಬೀಡ್ ಒಳಗ್ ಬೀಡ್ ಅದಾರ. ಇಲ್ಲಿ ಹೊರಗ್ ನೋಡಿದ್ರ ಅಷ್ಟೇನ್ ಕಾಣಿಸಲ್ಲ. ರಾಷ್ಟ್ರಪತಿ ಬಂದ್ರೆ ಅವ್ರ ಕೆಲ್ಸಕ್ಕೆ ಬಂದಿರ್ತಾನ, ಏನಿಲ್ಲ ಈ ಕಡೆಯಿಂದ ಹೋಗೋಣ. ಸೊ ರಾಂಗ್ ರೂಟ್ ಬೇಡ. ಸೊ ಟ್ರಾಫಿಕ್ ರೂಲ್ಸ್ ಏನಿದೆ ಅದೇ ರೂಟ್ ಸೈಡ್ ಹೋಗೋಣ. ಮತ್ತೆ ಯಾರಿಗಿರಿ ಏನಾಯ್ತು ಕಿರಿಕಿರಿ. ಹೌದು, ಏಮ್ಸ್ ಹಾಸ್ಪಿಟಲ್ ಹೋಗಿತ್ತು. ಇವಾಗ ಮನೆಗೆ ಏನಂತ ಮಗ ಕೇಕ್ ತಗೊಂಬಾ ಅಂತ್ರಿ ಅವನಿಗೆ. ಅದಕ್ಕೆ ಈ ಕೇಕ ತಿಲ್ಲಾಕ ಏನಾರ ತಗೊಂಬರ್ ನನ್ ತಿಲ್ಲಾಕ ಅಂತ. ಸೈಕಲ್ ಹವಾ ಇಲ್ಲ ಹಾಕ್ಸಾನ. ವೀಲ್ ಚೇರ್ ಪಂಚರ್ ಆಗೈತಿ, ಅವ ಹಾಕಿಸ್ಬೇಕು. ಏನು ಹಾಕ್ಸಾನ ಅಲ್ಲೇ ಮೊದಲ ಹಾಕ್ಸದಲ್ಲಿ ಹಾಕ್ಸಮೇನ್ರಿ, ಅದು ಮತ್ತೆ ಪಂಚರ್ ಆಗಿರ್ಬೇಕ್ರಿ. ಏನು ಎರಡು ಹೋಗವ ಅವ್ನಿಗೆ ಹೇಳ್ಬೇಕು, ಅವನ ನಿಂದ್ರಲಾಗ್ಯದ ಅಂತೇಳಿ. ಸೊ ವೀಲ್ ಚೇರ್ದು ಹವಾ ಹೋಗೈತಿ. ಕಾರಣ ಏನು ಗೊತ್ತಿಲ್ಲ. ಈಗ ಆಲ್ರೆಡಿ ಪಂಚರ್ ತೆಗಿಸಿದೀವಿ, ಆದರೂ ಕೂಡ ಹವಾ ನಿಂದಿರ್ತಾ ಇಲ್ಲ. ಮೊದಲು ಒಂದು ಸ್ವಲ್ಪ ನಿಂದಿರ್ತಿತ್ತು, ಒಂದು ವಾರ. ಆದ್ರೆ ಇವತ್ತು ಹಾಕ್ಸಂಬಂದು ಒಂದು 3-4 ದಿನ ಆಯ್ತು, ಹವಾ ನಿಂದಿರ್ತಾ ಇಲ್ಲ. ಹೌದಲ್ಲ, 3 ದಿನ ಆಯ್ತು. ತಗೊಂಡ್ಬಿಡ್ರಿ ಮನ್ಯಾಗ ಆಗ್ತದ. ಒಂದು ಪಂಪ್ ತಗೋಗ. ಬಸ್ ಪಂಪ್ ಇದಕ್ಕೋಸ್ಕರ ಎಲ್ಲ ಗಾಡಿಗೋಸ್ಕರ ತೊಗೊಂಡ್ರೆ ಅದಕ್ಕೂ ಯೂಸ್ ಆಗುತ್ತೆ ಅನ್ನೋದು ನಂದು. ಜಾಸ್ತಿ ಇದು ಮಾಡೋದಾಗ್ತದ, ಬೇರೆ ಆಗ್ತದ, ಎರಡೂ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತು ಏಮ್ಸ್ದು ಇದು ಗೇಟ್ ನಂಬರ್ 1 ಎಷ್ಟಿದು 4 ಗೇಟ್ ಓಪನ್ ಮಾಡ್ಯಾರ. ಆ ಗೇಟು ಪ್ರಧಾನ ರಾಷ್ಟ್ರಪತಿ ಬರೋದಕ್ಕೋಸ್ಕರ ಒಳಗೆ ಬಿಡಲಾಗ್ಯಾರನ. ಆಕ್ಸಿಡೆಂಟ್ ಆಗೈತೆ ನಡೀತಿ. ಅದೇ ಹೇಳತ್ತೀನಲ್ಲ, ಆಕ್ಸಿಡೆಂಟ್ ಆಗ್ಯಾರ. ಅದ್ರ ಮೇಲೆ ಇಲ್ಲತ್ತಿರಲ್ರಿ, ಈ ಕಡೆ ಬಿಡ್ಲತ್ತಾರಲ್ಲ, ಹಂಗಾಗಿ ಜಾಸ್ತಿ ಬೀಡಾಗಿ ಇಲ್ಲೇ ಗಾಡಿಗಳು ನಿಂದಿರ್ತಾವಲ್ಲ. ಇಲ್ಲ, ಅಲ್ಲಿ ಇನ್ನೊಂದ್ ಸ್ವಲ್ಪ ಮುಂದೆ ಅಲ್ಲಿನ ಯಾವುದೋ ಆಕ್ಸಿಡೆಂಟ್ ಆಗೈತೆ ಗಾಡಿ, ಅದಕ್ಕಾಗಿ ಅಷ್ಟೆಲ್ಲ ಬೀಡ್ ಆಗೈತೆ ಅಲ್ಲಿ ರೋಡಿಗೆ. ರೋಡ್ ಮೇಲೆ ಅಂದಾಗ ಗಾಡಿ ಓಡಾಡೋದು ಆಕ್ಸಿಡೆಂಟ್ ಆಗೋದೆ. ಬಟ್ ಇಲ್ಲಿ ಟ್ರಾಫಿಕ್ ರೂಲ್ಸ್ ತುಂಬ ಪಾಲಿಸೈತಿ. ಅದಲ್ಲ ಗಾಡಿ ಕಲಿತೆ ಹಾಂ ನೋಡೋ ನಿಜ. ಸೊ ಮಗ ಮನೆಗೆ ಬಂದು ವೇಟ್ ಮಾಡತ್ತಾನ. ಅವ್ನಿಗೆ ಕೇಕ್ ಬೇಕಂತ ಕೇಕ್ ಹುಡುಕಾಡ್ಕೊಂಡು ತಂದು ಹೋಗ್ಬೇಕು. ಮೊದಲು ಪಂಚರ್ ಆಗೈತಿ, ಅದನ್ನು ಹವಾ ಹಾಕ್ಸ್ಕೊಂಬರ್ತೀವಿ ನೋಡೋಣ. ಪಂಚರ್ ವಾಲ್ನಾಗ ಹೋಗುತ್ತೆ, ಎದ್ರಾಗ ಹೋಗುತ್ತೋ ಗೊತ್ತಿಲ್ಲ. ನೋಡೋಣ, ಸಾಕಾಯ್ತು ನನಗೆ. ಅದು ಏನೋ ಪಿನ್ ಹಾಕ್ಯಾನಲ್ರಿ, ಮತ್ತೆ ಅದಕ್ಕೆ ಹವಾ ಹಾಕಿದ್ರು ಮತ್ತೆ ಹವಾ ನಿಂದ್ರಲಾಗೈತಲ್ಲ. ಏನಾಗ್ಯದ, ಇದನ್ನು ಒಂದು ಹಾಸ್ಪಿಟಲ್ ಹೋಟೆಲ್ ಅದು ಏನಂತಾರೆ, ಹೊಲಸು ಹೋಟೆಲ್. ಇಲ್ಲಿ ತುಂಬ ಸ್ಪೆಷಲ್ ಅದು ಏನಪ್ಪ ಅಂದ್ರೆ ಇಲ್ಲಿ ಬಿರಿಯಾನಿ. ನನ್ನ ಹೆಂಡತಿ ಭಾಳ ಇಷ್ಟ ಅದು. ಇಷ್ಟ ಇಲ್ಲ ಯಾಕೆ ಇಲ್ಲಿ ಬಿರಿಯಾನಿ ನನ್ನ ಹೆಂಡತಿ ತುಂಬಾ ಇಷ್ಟ ಪಾಪ. ಹೌದಲ್ಲ, ಬಗ್ಸಿ ಬಗ್ಸಿರ್ತಾರೆ. ಪಂಚರ್ ಅಂಗಡಿ ಬಂದ್ ನಮ್ಮ ಹಣೆ ಬರಕ ಪಂಚರ್ ಅಂಗಡಿ ಬಂದ್ ಐತಿ. ಬಂಗಾಲಿಗಳು ಇರಲ್ಲ, ಹೇಳ್ಬೇಕಲ್ಲ. ಈಗ ಮತ್ತೆ 5-6 ಗಂಟೆಗೆ ಊಟ ಮಾಡಿ ಸಂಜೆ 5-6 ಕೇಳ್ತಾರ ಅವರು. ನೋಡೋಣ, ನಿಂದ್ರಪ್ಪ ನಾ ಜರ ತಕೊಂಡ್ ಹೋಗ್ತೀನಿ ಕಂದ. ಸೊ ಮತ್ತೆ ಆಫೀಸ್ ಹೋಗ್ಬೇಕಾಯ್ತು. ಕಾರಣ ಇಲ್ಲಿ ಪಂಚರ್ ಅಂಗಡಿ ಇತ್ತು ಒಂದು, ಅದನ್ನ ಹವಾ ಹಾಕ್ಸಕ್ಕೆ ಬಂದಿದ್ವಿ. ಮುಚ್ಚನು ಇವಾಗ ಇಲ್ಲಿದೊಂದು ಪದ್ಧತಿ, 12 ಗಂಟೆ ಆದ್ರೂ ಬಂದು ಕ್ಲೋಸ್ ಮಾಡಿಬಿಡ್ತಾರೆ ಎಲ್ಲನೂ. ಹೌದಲ್ಲ, 12ಕ್ಕೆ ಎಲ್ಲನೂ ಕ್ಲೋಸ್, ಏನು ಸಿಗಲ್ಲ. ಕರೆಕ್ಟ್ ಮತ್ತು 4 ಗಂಟೆಯಿಂದ 5 ಗಂಟೆಗೆ ಸ್ಟಾರ್ಟ್. ಅದ್ರ ಒಳಗಡೆ ಏನು ಸಿಗಲ್ಲ. ನೀವು ಹುಡುಕಾಡ್ತೀನಿ ಅಂದ್ರು. ಮಾರ್ಕೆಟ್ ಆಗದೆ ಸಂಜೆ ನೋಡೋಣ, ಅಲ್ಲಿ ಮುಂದೊಂದು ಮಾರ್ಕೆಟ್ ಅದ. ಗಾಡಿ ಬಂದಿದ್ರಿ, ಅವೇನು ಸುಮ್ ಟ್ರೈನಿಂಗ್ ಇದು ಮಾಡ್ಲತ್ತ. ಇವಾಗ ನಾಳೆ ರಾಷ್ಟ್ರಪತಿ ಬರೋದಲ್ಲ, ಈಗ ನಾಳೆಗಲ್ಲ, 28 30ಕ್ಕೆ ಬರತ್ತಾರ. ಸೊ ಅವ್ರು ಪ್ರಾಕ್ಟೀಸ್ ಮಾಡ್ತಾರ ಗಾಡಿ ಹೆಂಗೆ ಬರಬೇಕು, ಎಲ್ಲಿಂದ ಬರಬೇಕು, ಅವ್ರ ಗಾಡಿ ಹೆಂಗೆ ನಿಂದಿರ್ಬೇಕು, ಎಲ್ಲೆಲ್ಲಿ ಏನೇನು ಡಿಸ್ಟರ್ಬ್ ಆಗುತ್ತೆ ಅದೆಲ್ಲ ಟ್ರೈ ಮಾಡ್ತಾರೆ. ಆಮೇಲೆ ಎಲ್ಲ ಚೆಕಪ್ ಆಗುತ್ತೆ, ಪೂರಾ ರೋಡ್ ಸ್ಕ್ಯಾನ್ ಆಗುತ್ತೆ. ರಾಷ್ಟ್ರಪತಿ ಪ್ರಧಾನಮಂತ್ರಿಗಿಂತ ದೊಡ್ಡವ್ರು ಅಂದಾಗ ಒಂದು ಸ್ವಲ್ಪ ಅವ್ರಿಗಿನ್ನ. ಬಟ್ ಅದು ಪೊಲೀಸ್ ಅಂಡರ್ದಾಗ ಇರ್ತೈತಲ್ಲ, ಅವರು ಕಂಪಲ್ಸರಿ ಡ್ರಿಲ್ ಮಾಡ್ತಾರೆ. ಡ್ರಿಲ್ ಅಂತಾರೆ, ವೆಹಿಕಲ್ ಡ್ರಿಲ್ ಮಾಡಿಸ್ತಾರೆ. ಹೆಂಗೆ ನಿಂದಿರ್ಬೇಕು, ಹೆಂಗೆ ಹೋಗ್ಬೇಕು, ಎಲ್ಲಿ ಕರ್ವಿಂಗ್ದಾಗ ನಾವು ಎಷ್ಟು ಸ್ಪೀಡ್ನಾಗ ಹೋಗ್ಬೇಕು, ಅದನ್ನೆಲ್ಲ ಮಾಡ್ತಾರೆ. ಸೊ ಹಂಗಾಗಿ ರಾಷ್ಟ್ರಪತಿಗೋಸ್ಕರ ಸುಮ್ಮಲ್ಲಪ್ಪ ಅವರು. ರಾಷ್ಟ್ರಪತಿ ಸದ್ ಇಲ್ಲಿಗೆ ಬರ್ಬೇಕಾದ್ರೂ ಅವ್ರ ಸ್ಪೆಷಲ್ ವಿಮಾನ ಇರ್ತೈತೆ ರಾಷ್ಟ್ರಪತಿಗೋಸ್ಕರನೇ.
ಅವ್ರು ಬೇರೆ ದೇಶಕ್ಕೆ ಹೋಗ್ಬೇಕು, ಕಂಟ್ರಿಗೆ ಹೋಗ್ಬೇಕಾದ್ರೂ ಹೋಗ್ಬೋದು. ನಮ್ಮ ಇಂಡಿಯಾದಾಗ ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು. ಅಷ್ಟೇ ಅಲ್ಲ, ಅದ್ರೊಳಗೆ ಮತ್ತು ಅವ್ರ ಗಾಡಿ ಇಲ್ಲಿ ಅದೆಲ್ಲ ಬಿಲ್ಡಿಂಗು ಕಲರ್ ಒಂದು ಭಾಳ ವೆರೈಟಿ ಮಾಡ್ತಾರಲ್ರಿ ಇಲ್ಲಿ ಜಾಸ್ತಿ ಫುಲ್ ಕಲರ್ಫುಲ್ ಇರ್ತಾವ. ಓರಾಗಿತ್ತು ನೋಡಿ. ರೋಡ್ ತೆಗ್ಗಳು ಬಿದ್ದಿದ್ದು ಎಲ್ಲ ಮುಚ್ಚಾರ. ಇಲ್ಲಿ ರೋಡ್ ತೆಗ್ ಬಿದ್ದಿದ್ದು ಎಲ್ಲ ಬಂದ್ ಮಾಡ್ಸ್ಯಾರ. ಅದೇ ಕೇಕ್ ತಗೊಂಬಂದು ತೆಗ್ದಿರ್ತದೆ ನೋಡ. ಊಟಕ್ಕೆ ಏನು ಬೇಡ ನೋಡ ಮಾಡಮ್ ಅನ್ನ ಸಾರು. ಮತ್ತೆ ಹೋಯ್ತಿತ್ತಂದ್ರೆ ಇವತ್ತು ಹಬ್ಬ ಆದ್ರೆ ಅದೇ ಬಿರಿಯಾನಿನೇ ತಗೋ. ಮತ್ತು ನಾಗರ ಮಸಿ ಇಲ್ಲ, ನಾಳೆ ಐತಿ. ಇವತ್ತು ಕೇಕ್ ತಿತ್ತಿ ಇದೆಲ್ಲ ಬಂದ್ ಆಗೈತೆ. ಕೇಕ್ನು ಬಂದ್, ಬಂದಾಗ್ಯವಲ್ಲ. ಅಂಗಡಿ ಬಂದ್, ಸೈಕಲ್ ದುಕಾನ್ ಬಂದ್. ಚಾಲು ಅದ ಸುಮ್ ಸಣ್ಣ ತಗೊಂಡ್ಬಿಡ್ತೀನಿ ನಾನು. ನೋಡ್ಕೊಂಬ ವಿದ್ಯಾ ಈಗ ಕೇಕ್ ತರಕೊಂತಾಳ. ಸೈಕಲ್ ದುಕಾನ್ ಬಂದ್ ಆಗೈತಿ. ಇವತ್ತು ಕೋಳಿ ಫ್ಯಾನ್ ಹಚ್ಚಿಲ್ಲ, ಹಚ್ಚಿಲ್ಲ. ತಣ್ಣಗದ ಕ್ಲೈಮೇಟ್ ಅಂತ. ಕ್ಲೈಮೇಟ್ ಕೋಲ್ಡ್ ಅದಂತ ಕೋಳಿ ಫ್ಯಾನ್ ಹಚ್ಚಿಲ್ಲ. ಸೊ ದುಕಾನ್ 12 ಗಂಟೆ ಬಂದ್ ಆಗುತ್ತೆ. ಹೋಗ್ಬೇಕಾದ್ರೆ ಕೋಳಿಗೆ ಒಂದು ಫ್ಯಾನ್ ಹಚ್ಚಿ ಹೋಗ್ಬಿಡ್ತಾರೆ. ಅವ್ರು ಬರತ್ತ ನಾವು ಕೋಳಿ ರೆಸ್ಟ್ ತಗೊಳ್ಳಿ ಅಂತ ಬರ್ದಿಂಗ್ ಮತ್ತೆ ಕಟ್ ಮಾಡ್ಬೇಕಲ್ಲ. ಕೋಳಿ ಫ್ಯಾನ್ ಹಚ್ಚಿಲ್ಲ ಇವತ್ತ. ಸೊ ಇಲ್ಲೇ ಒಂದು ಕೇಕ್ ದುಕಾನ್ ಐತೆ ಆ ಸೈಡು. ಗೊತ್ತದಳೆ, ನೋಡ್ಬೇಕು ಎಷ್ಟು ರೇಟಿಗೆ ಸಿಗ್ತದ.